ಗಲ್ಫ್ ಯುದ್ಧದ ಎಫೆಕ್ಟ್ ಇದು ಹಾವೇರಿಯಲ್ಲಿ ಪಿಜೆಗಳಿಗೂ ಕೂಡ ತಟ್ಟುತ್ತಾ ಇದೆ ಗ್ಯಾಸ್ ಸಮಸ್ಯೆ. ಇಷ್ಟು ದಿನ ಹೋಟೆಲ್ಸ್ಗಳಾಯಿತು ಅಥವಾ ಬೇರೆ ಬೇರೆ ರೆಸ್ಟೋರೆಂಟ್ಗಳಾಯಿತು, ಈಗ ಪಿಜಿಗಳಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಜಿಲ್ಲೆಯ ಬಹುತೇಕ ಪಿಜಿಗಳಿಗೂ ತಟ್ಟಿರುವಂತಹ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದು. ಕೇವಲ ರೈಸ್ ಸಾಂಬಾರ್ ಮಾತ್ರ ಊಟ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು. ನಗರದ ತಂಡೂರು ಪಿಜಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಪರದಾಡ್ತಿದ್ದಾರೆ. ತಿಂಗಳಿಗೆ 20 ರಿಂದ 25 ಸಿಲಿಂಡರ್ ಉಪಯೋಗ ಮಾಡ್ತಾ ಇದ್ದಂತ ಅಡುಗೆ ಸಿಬ್ಬಂದಿ ಇದೀಗ ಕೇವಲ 1 ಸಿಲಿಂಡರ್ನಲ್ಲಿ ಮಾತ್ರ ಅಡುಗೆ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಹೇಳಿ 45 ವಿದ್ಯಾರ್ಥಿನಿಯರು ಮನವಿ ಮಾಡ್ಕೊತಿದ್ದಾರೆ. ಈಗ ಒಂದು ಕ್ಷಣ ಪಿಜಿಗಳೆಲ್ಲವೂ ಕೂಡ ಎಲ್ಲೋ ಬಂದಾಗ್ಬಿಡುತ್ತೆ ಅಂತ ಹೇಳಿ ಭಯ ಶುರುವಾಗಿತ್ತು. ಇದೇ ವಿಚಾರವಾಗಿ ಪಿಜಿ ಅಸೋಸಿಯೇಷನ್ ಅವರು ಕೂಡ ಮನವಿ ಮಾಡಿಕೊಂಡಿದ್ರು ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಅತಿ ಹೆಚ್ಚಾಗಿ ಬೇಕಾಗುತ್ತೆ. ಪ್ರತಿದಿನ ಕನಿಷ್ಠ ಪಕ್ಷ 500 ಸಿಲಿಂಡರ್ಗಳಾದ್ರೂ ಬೇಕೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಇಲ್ಲಿ ಹಾವೇರಿಯಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ದೊಡ್ಡ ಸಮಸ್ಯೆ ಐತ್ರಿ ಸರ್. ಏನು ಸಮಸ್ಯೆ ಇಲ್ರಿ, ಸಿಲಿಂಡರ್ ಸಮಸ್ಯೆ ಭಾಳ ಐತ್ರಿ ಸರ್. ಹೋಗಿ ಬಂದರು ಕೊಟ್ಟಿಲ್ಲ ಅಂತ್ರಿ. ಅದಕ್ಕೆ ಮತ್ತು ಸಿಲಿಂಡರ್ ಇದ್ರೆ ಮಕ್ಕಳಿಗೆ ಅಡುಗೆ ಮಾಡಿ ನೀಡ್ಬೋದು. ಸಿಲಿಂಡರ್ ಇಲ್ಲ ಅಂದ್ರೆ ಮಕ್ಕಳಿಗೆ ಏನು ಕೊಡೋದ್ರಿ? ಮಕ್ಕಳು ನಮ್ಮನ್ನು ಕೇಳ್ತಾರೆ. ಈಗ ಡಬಲ್ ಇತ್ರಿ, ಈಗ ಡಬಲ್ ಕೊಡಾಕುಂತಿಲ್ಲ ಅಂತಲ್ರಿ. ಮತ್ತು ತಂದು ಇಲ್ಲೇ ಇಟ್ಟಾರ. ಸರ್ ಹೇಳಿದ್ರು, ಸರ್ ನಾ ಏನು ಮಾಡ್ಲವ ಅಂತಾರ್ರಿ. ಪಾಪ ಅವರು ನಿಂತು ಬಂದಾರ್ರಿ. ಈಗ ಮತ್ತು ಸಿಲಿಂಡರ್ ಇದ್ರೆ ನಾವು ಮಾಡ್ಬೋದು, ಒಲಿ ಇಲ್ಲ ಏನಿಲ್ಲ ರೀ. ಏನು ಐಟಮ್ಸ್ ಅನ್ನ ಸಾಂಬಾರ ನಾಷ್ಟ ಚಪಾತಿ ಕೊಡ್ತೇವೆ ರೀ. ಮಕ್ಳಿಗೆ ತೊಂದರೆ ಆಗಂಗಿಲ್ಲ ರೀ. ಅವ್ರಿಗೆ ಎಕ್ಸಾಮ್ ಅದಾವಲ್ರಿ, ಟೈಮ್ ಕೊಡಾಕ ಬೇಕ್ರಿ. ನಾವು ಮಕ್ಕಳಿಗೆ ಕೊಡಾಕ ಬೇಕ್ರಿ. ಈಗ ಹಿಂದೆ ಸಿಲಿಂಡರ್ ಸಮಸ್ಯೆ ಇದ್ದಾಗ